ఈ పాదం పుణ్యపాదం, ಈ ಪಾದಂ ದಿವ್ಯ ಪಾದಂ. ಕಲ್ಲೊಡೆ ಹುಡುಗ ಮಾತ್ರ ಮದುವೆ ಆಗೋದಿಲ್ಲ ಅನ್ಲಕ್ಕೆ. ನಾ ಮದುವೆ ಆಗೋದಾದ್ರೆ ಅವ ಭಾರಿ ಶಕ್ತಿವಂತರಿರ್ಬೇಕು, ಅಂತವನ್ ಮದುವೆ ಆಗ್ತೇನೆ. ಅವ್ರಪ್ಪ ಅಂದ ಮತ್ತ ನಮಗ್ ಕಲ್ಲೊಡೆ ಹುಡುಗ ಇಲ್ಲೇ ಓಣ್ಯಾಗ ಮಗ್ಗಲ್ ಗೊತ್ತೈತಿ, ಅದಕ್ಕೆ ಮದುವೆ ಆಗಿ ಬಿಟ್ಟಿದ್ರೆ ಮುಗಿತಿತ್ತು. ಅಂಥ ಶಕ್ತಿವಂತನ ಎಲ್ಲಿ ಕರ್ಕೊಂಬರಿಲ್ಲ ನಾನು, ನೀನ ಹುಡುಕು ಅಂದವ. ಅವಾಗ ಅಕ್ಕಿ ಹೇಳದ್ದು ಬ್ಯಾಡ ನಾನ ಹುಡುಕ್ತೇನೆ ಅಂತ ಚಂದ್ರನನ್ನು ಕೇಳದ್ಲಕ್ಕಿ. ಚಂದಮಾಮ ಚಂದಮಾಮ ನೀ ಬಾಳ್ ಚಂದ ಕಾಣ್ತೀನಿ, ನಿನಗ್ ಮದುವೆ ಆಗ್ತೀನಿ. ಅವ ಚಂದ್ರಂದ ನೋಡವ ನಮಗೇನ್ ನೋಡಕಷ್ಟ ಚಂದ, ನಾವು ಅದು ಸ್ವಂತ ಬೆಳಕಿಲ್ಲ, ಸೂರ್ಯನ ಬೆಳಕು ಬಿದ್ದ ಮೇಲೆ ನಮಗ್ ಬೆಳಕು ಬರ್ತೈತಿ ಅಷ್ಟೇ. ನಮ್ ಬೇಡ, ನೀ ಮದುವೆ ಆಗದಿದ್ರೆ ಸೂರ್ಯಾಗ ಮದುವೆ ಆಗ. ಅವ ಸೂರ್ಯನಿಗೆ ಕೇಳದ್ಲಕ್ಕಿ. ಅವ ಸೂರ್ಯ ಅಂದ 15 ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ 50 ಬಿಟ್ಟು 56 ಅಲ್ಲೇ ಹೋಕ್ಕವು. ಆ ತಾಪಕ್ಕ ನೀನ್ ನನ್ನ ಮದುವೆ ಆಗ್ತೀವ ಬೇಡ. ಮತ್ತ ಅಷ್ಟೇ ಅಲ್ಲ, ನಾವ್ ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರ ನಾವು ಕಾಣೋದೇ ಇಲ್ಲ. ನಮಗಿಂತ ಶಕ್ತಿಶಾಲಿ ಅಂದ್ರ ವರುಣದೇವ, ಮೇಘ ಐತೆಲ್ಲ, ಅವನ ಮದುವೆ ಆಗ ನೀನು. ಆ ಹುಡುಗಿ ಆ ಮೇಘದೂತನ ಹತ್ರ ಹೋತ್. ಮೇಘದೇವನಿಗೆ ಕೇಳಿ ಅಲ್ಲ ನಿನಗ ಮದುವೆ ಆಗ್ಬೇಕಂತ ಮಾಡೀನಿ. ಅವದು ಮೇಘದೂತ ಹೇಳ್ದ, ಮೇಘದೇವ ನಮ್ದೇನ್ ಬೇಡವ, ನಮ್ದೇನ್ ಶಕ್ತಿವಂತರ ನಾವು ಅಲ್ಲ, ಒಂದ್ ದೊಡ್ಡ ಕಲ್ಲಿನ ಗುಡ್ಡ ಹಿಂಗ್ ನಿಂತು ಅಂದ್ರ ಮೋಡಗಳು ನಾವ್ ಎಷ್ಟೇ ಫೋರ್ಸ್ ಆಗಿ ಹೋಗ್ಲಿ, ಆ ಕಲ್ಲಿನ ಗುಡ್ಡ ನಮಗ್ ಹಿಡ್ಕೊಂತು ಅಂತಂದ್ರೆ ಮುಗಿತ್. ನಾವು